ತನಿಖೆ ಶುರು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಬರೋ ಮಾಹಿತಿ ಏನಂದ್ರೆ, ಅದೇ ಊರಿನ ಒಬ್ಬ ಯುವಕ, ವಯಸ್ಸು ಸುಮಾರು 22 ವರ್ಷ, ಆತ ಅದೇ ಮಾಣಿಕ್ನಲ್ಲಿ ನಿವಾಸಿಯಾಗಿದ್ದು, ಈ ಏನೀಗ ಕೊಲೆಯಾದ ಮಹಿಳೆ ಇದ್ದಾರೆ ಇವ್ರ ಜೊತೆ ಕಳೆದ 1 ವರ್ಷದಿಂದ ಈಚೆಗೆ ಅವನ ಜೊತೆ ಸ್ನೇಹ ಇರುತ್ತೆ. ಆಗಾಗ ಅವರು ಫೋನ್ಗಳಲ್ಲಿ ಮೆಸೇಜ್ ಮಾಡೋದು, ಮಾತಾಡೋದು ಮತ್ತೆ ಭೇಟಿಯಾಗುವಂಥ ಒಂದು ವಾಡಿಕೆ ಮಾಡ್ಕೊಂಡಿರ್ತಾರೆ. ಮತ್ತು ಈಗ ಈ ಮಹಿಳೆಯ ಮೃತದೇಹ ಸಿಕ್ಕ ನಂತರ ಹುಡುಗ ಊರಿಂದ ನಾಪತ್ತೆ ಆಗಿರ್ತಾನೆ. ಹಾಗಾಗಿ ನಮಗೆ ಸಂಶಯ ಬಂದು ಅವನನ್ನು ಹುಡುಕಲು ಶುರು ಮಾಡಿದಾಗ ಆತ ನಾಪತ್ತೆಯಾಗಿ ನಮ್ಮ ಹೊಸಪೇಟೆ, ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಅವನು ನಮಗೆ ಪೊಲೀಸರಿಗೆ ಪತ್ತೆ ಆಗ್ತಾನೆ. ಹಾಗಾಗಿ ಅವನ್ನ ನಾವು ದಸ್ತಗಿರಿ ಮಾಡಿ ಕರ್ಕೊಂಡು ಬಂದು ವಿವರವಾಗಿ ವಿಚಾರಣೆ ಮಾಡಲಾಗಿ ಆತ ಇದೇ ರೀತಿ ನನಗೆ ಮತ್ತು ಆ ಮಹಿಳೆಗೆ ಕಳೆದ 1 ವರ್ಷದಿಂದ ಸ್ನೇಹ ಇದ್ದು ನಾವು ಆವಾಗ ಭೇಟಿ ಮಾಡ್ತಾ ಇದ್ವಿ. ಮತ್ತು ಈ ನಡುವೆ ಸ್ವಲ್ಪ ನಮಗೂ ಅವ್ರಿಗೂ ಮನಸ್ತಾಪ ಉಂಟಾಗಿ ಆಗಾಗ ಜಗಳ ಆಗ್ತಿತ್ತು. ಮತ್ತು ನಾನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಾಗ ಆಕೆ ಸಿಗ್ತಾ ಇರಲಿಲ್ಲ. ಆಕೆ ಭೇಟಿ ಮಾಡಬೇಕು ಅಂದಾಗ ಮಾತ್ರ ನಾನು ಅವಳನ್ನ ಮೀಟ್ ಮಾಡಬೇಕಾಗಿತ್ತು ಅಂತೆಲ್ಲ ಹೇಳಿ ಒಂದು ಈ ಶನಿವಾರ ಅಂದರೆ 20ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಆಕೆನ ಆ ಜಾಗಕ್ಕೆ ಬರ್ಲಿಕ್ಕೆ ಹೇಳಿ, ಆಕೆ ಬರೋಕ್ಕೆ ಮುಂಚೆನೇ ಅಲ್ಲಿ ಒಂದು ಗುಂಡಿಯನ್ನು ತೋಡಿ ರೆಡಿ ಮಾಡಿರ್ತಾನೆ ಕೊಲೆ ಮಾಡುವ ಉದ್ದೇಶದಿಂದನೇ.